ಎಲ್ಲಿ? Yes, yes, Mustafa. ಇನ್ನೊಂದು ಒಂದ್ ಮಿನಿಟ್ ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಓಕೆ ನನ್ನೋಳ. ಓಕೆ ಓಕೆ ಆಯ್ತು. ಓಕೆ. ಕೈ ತೆಗೀರಿ ಕಲ್ಪು. ಓಕೆ ಓಕೆ. ಮುಸ್ತಫಾ ನೀನಾ? ಇವ್ರ ಜೊತೆ ಒಂದ್ ಫೋಟೋ ತೆಗಿ ಬನ್ನಿ. ಓಕೆ ಓಕೆ ಓಕೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ರೀ ರೀ ಒಂದು ನಿಮಿಷ. ರೀ. ಯಾರಪ್ಪ ಇದು? ಯಪ್ಪ ಕತೆ ಇಷ್ಟೊಂದು ಮುಂದುವರೆದು ಬಿಟ್ಟಿದ್ಯಾ? ಅವನ್ನ ಬಿಡಬಾರ್ದು. ಸರ್, ನೀವು ತುಂಬಾ ಫೇಮಸ್, ದೊಡ್ಡ ಮನುಷ್ಯರು. ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ, ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡದ್ನ? ಫೋಟೋ ತೆಗಿಸ್ಕೊಂತ ಇದ್ರಲ್ಲ, ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್. ಓ ಹೌದಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋಡ್ ಬಳೆ, ಚಕ್ಲಿ, ಕುಲ್ಪಿನ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ದೇಶ ಬಿಟ್ಟು ಓಡೋಬಿಟ್ಟಿದ್ದೆ ಸರ್. ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್. ಓ ಆಮೇಲೆ ಇನ್ನೇನ್ ಸರ್, ಮದ್ವೆ ಆದ್ಮೇಲೆ ಮಕ್ಳಾಯ್ತು. ಅವ್ರಿಗ? ಇಲ್ಲ, ನನಗೆ. ಅದೇಂಗ್ರಿ? ಅಲ್ಲ, ನನ್ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ಗಳು ಓಪನ್ ಆಗೋಯ್ತು ಸರ್. ಲವ್ ಅಂತೀರಾ, ಇಂತ ಕೆಲಸ ಮಾಡೋದ್ ತಪ್ಪಲ್ವಾ? ತಪ್ಪಲ್ವಾ ಸರ್? ಅದಕ್ಕೆ ನನ್ನ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಮತ್ ನಿಮ್ಮನ್ ಮದ್ವೆ ಆಗಿದ್ ಹುಡುಗಿ ಕತೆ? ಅವಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್. ನನ್ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಓ, ನಿಮ್ದು ಬಾರಿ ದೊಡ್ಡ ಕತೆ ಇದೆ ಬಿಡಿ. ಅದ್ ಸರಿ, ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ದೆ ಅನ್ನೋದೇ ಗೊತ್ತಾಗ್ಲಿಲ್ವೇ? ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆನ್ ಬೀಜ ತರ ಬಂದು ಒಳಗ್ ಬಿದ್ದೋಗ್ಬಿಟ್ರೆ ಹಾಲು ಹೊಡೆದಾಗತ್ತೆ ಸರ್. ಜೇನುತುಪ್ಪ ಯೂಸ್ ಆಗಲ್ಲ ಸರ್. ಈ ಕಡೆ ನೆಕ್ಕಕ್ಕೂ ಆಗಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೂ ಆಗಲ್ಲ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನಾನು ಆಂಟಿನ್ ಲವ್ ಮಾಡ್ತಿದೀನಿ ಅಂತನಾ? ಹೌದು. ಇದೊಂದ್ ಬಾಕಿ ಇತ್ತು ನಮ್ ಲೈಫಲ್ಲಿ. ರೇ, ನಿಮ್ ಹೆಸರೇನಂದ್ರಿ? ಮುಸ್ತಫಾ. ಬನ್ನಿ ಇಲ್ಲಿ. ಅಡ್ಜಸ್ಟ್ಮೆಂಟ್ ನಾನು ಒಪ್ಕೊಳ್ಳಲ್ಲ. ಬನ್ರಿ ರೇ. ಅಲ್ಲಿ ನೋಡಿ, ಅಲ್ಲಿ ಆ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ ಲವರ್. ನಾನ್ ಲವ್ ಮಾಡ್ತಿರೋದು ಅವಳನ್ನ, ಆಂಟಿನಲ್ಲ. ಆಂಟಿ ಮಾತಾಡಿದ್ರಿ ಸರ್, ಎಂತ ಮಾತಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಹಾರ್ಟ್ ಮೇಲೆ ಹೊಡೆದ್ಬಿಟ್ರಿ ಸರ್. ರೀ ಮುಸ್ತಫಾ, ನೀವ್ ಫೋಟೋಗ್ರಾಫರ್ ಅಲ್ವಾ? ಎಸ್ ಸರ್, ನಮ್ಮೂರಲ್ಲಿ ನಾನೇ ವರ್ಲ್ಡ್ ಫೇಮಸ್. ಬನ್ನಿ ಇಲ್ಲಿ. ನಮ್ ಹುಡುಗಿದು ಒಳ್ಳೊಳ್ಳೆ ಫೋಟೋಸ್ ತೆಗೀರಿ. ಏಕಾಂತದಲ್ಲಿ ಇರ್ಬೇಕಾದ್ರೆ ಬೇಕಾಗುತ್ತೆ. ಕರೆಕ್ಟ್ ಆಗಿ ಜೂಮ್ ಆಗ್ತೀನಿ ನೋಡಿ. ಯಾಕೆ? ಫೋಟೋಸ್ ಏನಾದ್ರು ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ ಹುಡುಗಿ ನೋಡ್ಸ್ಕೊಂಡು ಹೋಗ್ಬೇಕು. ಅಯ್ಯೋ, ಸೆಕೆಂಡ್ ಟೈಮ್ ಮಿಸ್ ಆಗ್ಬಿಡುತ್ತೆ. ಈಗಲೇ ಒಂದು ಫೋಟೋ ತೆಗೆದ್ಬಿಡ್ಬೇಕು. ಅಲ್ಲದ ಚೆಕ್. ಕಲ್ಪು ಏನ್ ಹೇಳೋ? ಅಯ್ಯ ಕಲ್ಪಿ, ನೆನಪಿಲ್ವಾ ನಾನು ಕೊಡ್ಸಿದ್ದು ಕೊಲ್ಪಿ? ಕುಲ್ಫಿನಾ? ನನ್ಗೆ ಎಷ್ಟೋ ಜನ ಕೊಡ್ಸಿದ್ದಾರೆ, ನನಗ್ ಜ್ಞಾಪಕ ಇಲ್ಲ. ಅಯ್ಯೋ ಕಲ್ಪು, ನಿನ್ಗೋಸ್ಕರನೇ ಕುಲ್ಫಿ ಕೊಡ್ಸ್ಬೇಕಂತ ವಾಪಸ್ ಬಂದಿದ್ದೀನಿ. ಇನ್ಯಾರು ಕುಲ್ಫಿ ಕೊಡ್ಸ್ರು ನೀನ್ ತಿನ್ಬಾರ್ದು, ನಾನೇ ಕೊಡ್ಸ್ಬೇಕು. ಓಹೋ, 10 ವರ್ಷದಿಂದ ಕೊಡ್ಸ್ತಾನೆ ಇದ್ಯಾ. ಈಗ ಅದೇನ್ ಕೊಡ್ಸಿ, ಅದೇನ್ ತಿನ್ಸ್ತೀಯೋ ತಿನ್ಸು. ತಿನ್ನಿಸ್ತೀನಿ. ಫಸ್ಟ್ ನಮ್ ಬಾಸ್ ಡೌದ್ ಒಂದ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಿನ್ನ ಕುಲ್ಫಿ ತಿನ್ನಿಸ್ತೀನಿ. ಅಲ್ಲವ ಚಿಕ್. ಎಲ್ಲಿ ಹೋಗ್ಬಿಟ್ರಪ್ಪ? ಓಕೆ ಓಕೆ, ಇಲ್ಲೇ ಇದಾರೆ. ಗೊತ್ತಿಲ್ದಂಗ ಒಂದ್ ಫೋಟೋ ಹಿಡ್ಕೊಂಡ್ಬಿಡ್ಬೇಕು. ಇಲ್ಲಿ ಹಿಡ್ಕೋಬೇಕು. ಅಯ್ಯ ಮಿಸ್. ಅಯ್ಯೋ ನಂದನ್ ತೆಗಿರಿ. ಸೈಡ್ ಮಾಮ. ನಂದನ್ ಫೋಟೋ ತೆಗಿರಿ ಪ್ಲೀಸ್. ಕಿತ್ತೋಗಿರೋ ಮುಖ ಫೋಟೋ ಬೇರೆ ಕೇಳು. ಹೋಗು. ಓ, ಇಲ್ಲಿದ್ದಾರೆ.